ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ KS02 ರೈಡರ್. ಏನಪ್ಪ ಇವತ್ತಿನ ಕಂಟೆಂಟ್ ಅಂದರೆ ಪಾರ್ಟ್ 2ನ ಕಂಟಿನ್ಯೂ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಹೋಗ್ತಾ ಎಲ್ಲಿಗೆ ಹೋಗ್ತೀನಿ ಅಂತ ನಾನು ನಿಮಗೆ ಹೇಳಿದ್ದೀನಲ್ಲ, ಗೊತ್ತಿಲ್ಲ ಅಂತ. ಸೊ ನನ್ನ ಈ ಒಂದು ಜರ್ನಿ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀನಿ. ಆ್ಯಂಡ್ ಫೈನಲಿ ನಾನು ತುಮಕೂರಿಗೆ ರೀಚ್ ಆಗಿದ್ದೀನಿ. ನೋಡಿ, ಅಲ್ಲೇ ಯಾವ ಕಪಲ್ಸ್ ಹೋಯ್ತಾವೆ. ಓ ಅಂಕಲ್ ಆಂಟಿ, ಲವ್ ಮ್ಯಾರೇಜ್ ಇರ್ಬೇಕು. ಏನು ಆಂಟಿ ಹಿಂಗೆ ನೋಡ್ತವ್ರೆ? ತಾತ ಸೈಡ್ಗೆ ಹೋಗತ್ತಾಗೆ. ಅದೇನು ಕ್ಯಾಮ್ರಾ ಅನ್ನೋದಾಗಲೇ ಬೇಕು ಅಂತ ಅಡ್ಡ ಬಂದೇನೋ. ಸೇಮ್ ನೋಡಕ್ಕೆ ವೀರಪ್ಪನಿದ್ದಂಗೆ ಇಲ್ವಾ? ಹಾಂ, ಏನಂತೀರ ಗಾಯ್ಸ್? ಮನೆ ನೋಡ್ತೀರ, ಡಿಸ್ಟರ್ಬಿಂಗ್ ಮಾಡ್ತೀಯಾ? ಸಾರಿ ಗಾಯ್ಸ್, ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನಂದರೆ ಕ್ಯಾಮ್ರಾದಲ್ಲಿ ಚಾರ್ಜ್ ಇರಲಿಲ್ಲ, ನೋಡ್ಕೊಂಡಿಲ್ಲ. ನಾನೆಲ್ಲೋ ವೀಡಿಯೋ ರೆಕಾರ್ಡ್ ಆಗ್ತಿದೆ ಅಂದ್ಕೊಂಡೆ. ಸ್ವಲ್ಪ ದೂರ ಹೋಗ್ಮೇಲೆ ನೋಡಿದೆ ವೀಡಿಯೋ ಆಫ್ ಆಗಿದೆ, ಯಾಕಂದರೆ ಚಾರ್ಜ್ ಇರಲಿಲ್ಲ. ಸೊ ಅದಕ್ಕೆ ನಾನು ಅಲ್ಲಿ ಇಲ್ಲಿ ಶಾಪ್ನ ಹುಡುಕಿ ಚಾರ್ಜಲ್ಲಿ ಒಂದು ಮಿನಿಮಮ್ ಒಂದು 2-3 ಅವರ್ಸ್ ಬೇಕು. ಅದಕ್ಕೆ 3 ಅವರ್ಸ್ ಅಲ್ಲೇ ಚಾರ್ಜ್ ಮಾಡಿಕೊಂಡು ವೆಯ್ಟ್ ಮಾಡ್ಬೋರೋ ಅಷ್ಟರಲ್ಲಿ ಲೇಟ್ ಆಯಿತು. ನೋಡಿದ್ರೆ ಆಲ್ಮೋಸ್ಟ್ ಒಂದು 8:30, 9 o'clock ಆಗಿದೆ. ಇಲ್ಲಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಾರಿ, ತುಂಬಾ ಲೇಟ್ ಆಗಿದೆ. ರೋಡಲ್ಲಿ ಯಾರು ಕೂಡ ಕಾಣಿಸ್ತಿಲ್ಲ, ತುಂಬಾ ಭಯ ಆಗ್ತಿತ್ತು. ಹೋಗ್ತಾ ಹಂಗೆ ಯಾವುದೋ ಒಂದು ಲಾರಿ ಸಿಕ್ತು ಅಟ್ಲೀಸ್ಟ್ ಆ ರೋಡಲ್ಲಿ. ಯಾಕಂದರೆ ನನ್ನ ಫಾಗ್ ಲೈಟ್ಸು ಆಲ್ಮೋಸ್ಟ್ 2 ಆನ್ ಆಗಿದೆ, ಫ್ಲ್ಯಾಶರೆಲ್ಲ ಆನ್ ಆಗಿದೆ. ಬಟ್ ರೋಡ್ ತುಂಬಾ ಕಾಣಿಸ್ತಿಲ್ಲ. ಏನು ಮಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ. ಆದರೂ ಸ್ಲೋ ಆಗಿ ಹೋಗ್ತಾಯಿದ್ದೀನಿ, ಯಾಕಂದರೆ ರೋಡೆಲ್ಲ ಗೊತ್ತಲ್ಲ, ಅಲ್ಲಿ ಇಲ್ಲಿ ಕಿತ್ತಾಗಿರುತ್ತೆ. ಸ್ಪೀಡಾಗಿ ಹೋಗೋಕ್ಕಲ್ಲ. ಈ ಕಡೆ ರೋಡು ಕಾಣಿಸ್ತಿಲ್ಲ, ಕರ್ವ್ ಎಲ್ಲ ಇದೆಲ್ಲ. ಹತ್ತಾಗೂ ಇದು ಮರ ಇದೆ, ಎತ್ತಾಗೂ ಮರ ಇದೆ. ಎಲ್ಲಿಂದ ಏನು ಬರುತ್ತೆ ಅನ್ನೋದು ಗೊತ್ತಿಲ್ಲ. ತುಂಬಾ ಸ್ಕೇರಿ ಆಗಿದೆ ರೋಡ್. ಆಲ್ಮೋಸ್ಟ್ ಈ ರೋಡಲ್ಲಿ ಏನಾದರೂ ನೈಟ್ ಹೊತ್ತು ಯಾರಾದರೂ ಹೋಗ್ಬಿಟ್ಟು ಸಿಗಾಕೊಂಡ್ರೆ, ರಾಬ್ರಿ ಆದರೆ ಯಾರಿಗೂ ಗೊತ್ತಾಗಲ್ಲ. ಹಳ್ಳಿ ಸಿಗಲಿ ಅಂತ ಕಾಯ್ತಾ ಇದ್ದೀನಿ. ಹೋಗ್ತಾ ಹಂಗೆ ಹಳ್ಳಿ ಸಿಗುತ್ತೇನೋ ಅಂತ. ಆಲ್ಮೋಸ್ಟ್ ಸಿಗ್ತಾ ಇದೆ. ಲೈಕ್ ಅಂದರೆ ಸ್ಟ್ರೀಟ್ ಲೈಟ್ಸ್ ಇದೆ, ಕೆಲವು ಕಡೆ ಸ್ಟ್ರೀಟ್ ಲೈಟ್ಸೇ ಇರಲಿಲ್ಲ. ತುಂಬಾ ಭಯ ಆಗ್ತಿತ್ತು, ಆದರೆ ಏನೂ ಮಾಡೋಕ್ಕಾಗಲ್ಲ. ನಾನು ಮೇನ್ ರೋಡ್ ರೀಚ್ ಆಗಬೇಕು ಅಂತ ಎಷ್ಟು ಟ್ರೈ ಮಾಡ್ತಾಯಿದ್ದೀನಿ, ಎಲ್ಲಿ ಅಂತಲೇ ಗೊತ್ತಾಗ್ತಿಲ್ಲ. ಮ್ಯಾಪು ಹಾಕ್ಕೊಂಡಿದ್ದೀನಿ. ಮ್ಯಾಪಲ್ಲಿ ಗೊತ್ತಲ್ಲ ನಿಮಗೇನೆ, ಒಂದು ತೋರಿಸಿದ್ರೆ ಇನ್ನೊಂದು ತೋರಿಸುತ್ತೆ. ಇದು ಹಳ್ಳಿ ಬೇರೆ, ಯಾವ್ಯಾವ ಸಂಧಿ ತೋರಿಸ್ತಿತ್ತು ಹಂಗೆ ಹೋಗ್ತಾರೆ, ಸಿಗುತ್ತೆ ಮೇನ್ ರೋಡ್ ಅಂತ. ನೋಡ್ತಾ ಇದ್ದೀರಾ ನೋಡಿ, ಏನಾದರೂ ಸುತ್ತಮುತ್ತ ಏನಾದರೂ ಮನೆಗಳಿದ್ದಾವೆ, ಸ್ಟ್ರೀಟ್ ಲೈಟ್ಸು ಕಾಣೋ ಥರ ಇದೆ, ಆದರೆ ರೋಡೇ ಕಾಣಿಸ್ತಾಯಿಲ್ಲ. ಈ ಊರ ಕಡೆಯವರೆಲ್ಲ ಬೈಕಿಗೆ ಹೆಡ್ಲೈಟ್ಸೇ ಇರೋಲ್ಲ, ಆ ಕಡೆಯಿಂದ ಬರ್ತಾಯಿದ್ರೂ ಗೊತ್ತಾಗಲ್ಲ. ನಾಯಿ ಅಥವಾ ಏನಾದ್ರು ಅಡ್ಡ ಬಂದರೂ ಗೊತ್ತಾಗಲ್ಲ. ಅವಳೆ ಏನು ಮನುಷ್ಯರು ಅಷ್ಟೇ ಲೈಟೇ ಯೂಸ್ ಮಾಡ್ತಿಲ್ಲ, ಹಂಗೆ ನಡ್ಕೊಂಡು ಹೋಗ್ತಿದ್ದಾರೆ. ಭಯ ಆಗ್ತಾಯಿದೆ, ಯಾಕಂದರೆ ಏನು ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ. ನೋಡಿ, ಎದುರುಗಡೆಯಿಂದ ಫೋಕಸ್ ಕಣ್ಣಿಗೆ ಬೀಳುತ್ತೆ. ನನಗೂ ಅಟ್ಲೀಸ್ಟ್ ಮುಂದೆ ಏನು ಕಾಣಿಸ್ತಾನೆ ಇಲ್ಲ ಗಾಡಿಗಳ ಹತ್ರ ಬಂದರೆ. ರೀಚ್ ಆದೆ. ಅಟ್ಲೀಸ್ಟ್ ಊರ ಹತ್ರ ಬಂದಿದ್ದೀನಿ. ಯಾವುದೋ ಊರಿದೆ ಇಲ್ಲಿ, ಏನೂ ಕಾಣಿಸ್ತಿಲ್ಲ ಗಾಯ್ಸ್. ಎಲ್ಲೋ ಈ ವೈಸರ್ ಕ್ಲೋಸ್ ಮಾಡೋಕ್ಕೂ ಆಗ್ತಿಲ್ಲ, ಓಪನ್ ಮಾಡೋಕ್ಕೂ ಆಗ್ತಿಲ್ಲ. ಯಾಕಂದರೆ ಕ್ಲೋಸ್ ಮಾಡಿಕೊಂಡ್ರೆ ಮುಂದೆ ರೋಡ್ ಕಾಣಿಸಲ್ಲ, ಕ್ಲೋಸ್ ಮಾಡಿಲ್ಲ ಅಂದರೆ ಈ ಡಸ್ಟು ಇನ್ಸೆಟ್ಸ್ ಎಲ್ಲ ಕಣ್ಣಿಗೆ ಬರ್ತಾಯಿದೆ. ಏನು ಮಾಡಬೇಕಂತಲೇ ಗೊತ್ತಾಗ್ತಿಲ್ಲ. ಯಪ್ಪ, ಹೋಗ್ತಾ ತುಂಬಾ ಭಯ ಆಗ್ತಿದೆ. ಯಾಕಂದರೆ ಏನೂ ಕಾಣಿಸ್ತಾ ಇಲ್ಲ. ಅದಲ್ಲದೆ ಏನಿದೆ, ಏನು ಹಿಂಗೆ ಹೋಗ್ತಾಯಿದೆ? ಫಾಗ್ ಲೈಟ್ ಹತ್ರ ಏನೋ ಹೋದಂಗೆ ಆಗ್ತು, ಏನೋ ಹೋದಂಗಾಯ್ತು. ಯಪ್ಪ, ಯಾರೂ ಇಲ್ಲ ಈ ರೋಡಲ್ಲಿ. ಬೇರೆ ತುಂಬಾ ಭಯ ಆಗ್ತಾಯಿದೆ. ಯಾವಾಗ ರೀಚ್ ಆಗಿಬಿಡ್ತೀನೋ ಅನ್ನಿಸ್ತಾ ಇದೆ. ಅಯ್ಯೋ, ಏನಾಗುತ್ತೋ ಅಂತಲೇ ದೇವ್ರನ್ನ ನೆನೆಸ್ಕೊಂಡು ಹೋಗ್ತಾಯಿದ್ದೀನಿ. ಅಟ್ಲೀಸ್ಟ್ ಯಾರಾದರೂ ಅಟ್ಲೀಸ್ಟ್ ಇಲ್ಲಿ ಹೋಗ್ತಾಯಿದ್ರೆ ಏನಾದರೂ ಡ್ರಾಪ್ ಆದರೂ ಮಾಡಿಬಿಡ್ತೀನಿ. ನಂಗೆ ಆಗಿದೆ ಅಲ್ಲಿ ಇನ್ಸಿಡೆಂಟ್, ಭಯ ಆಗಿತ್ತು ನೋಡಿದ್ರೆ. ಅದು ಏನು ಹೋಯ್ತು ಅಂತಲೇ ಗೊತ್ತಾಗ್ತಿಲ್ಲ. ಫಾಗ್ ಲೈಟ್ ಹತ್ರ ಅಡ್ಡ ಬಂದಂಗೆ ಆಯ್ತೇನೋ, ಲೈಕ್ ಶ್ಯಾಡೋ ಥರ. ಏನು ಅಂತಲೇ ಗೊತ್ತಾಗ್ತಿಲ್ಲ. ಫಸ್ಟ್ ಟೈಮ್ ಈ ಇನ್ಸಿಡೆಂಟ್ ನಾನು ನೋಡಿದ್ದು ಅಂದರೆ ಯಾವ ರೈಡಲ್ಲೂ ನೈಟ್ ಹೊತ್ತು ಈ ಥರ ಬಂದಿರಲಿಲ್ಲ. ಆದರೆ ಈ ಥರ ಒಂದು ಆಗುತ್ತೆ ಅಂತಲೂ ಯೋಚನೆ ಮಾಡಿರಲಿಲ್ಲ. ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದುಬಿಟ್ಟೆ, ನೋಡಿದ್ರೆ ಈ ಥರ ಆಯಿತು. ಅಟ್ಲೀಸ್ಟ್ ಯಾವುದೋ ಒಂದು 2-3 ವೆಹಿಕಲ್ ಓಡಾಡ್ತಿದೆ. ಬಟ್ ಏನು ಮಾಡೋದು, ಯಾವುದೇದೋ ಎಫೆಕ್ಟ್ಸ್ ಎಲ್ಲ ಗೊತ್ತಾಗ್ತಿದೆ. ಲೈಕ್ ಸ್ಪೀಡಾಗಿ ಹೋಗೋಣ ಅಂದರೆ ಮುಂದ್ಗಡೆ ಒಂದು ರೋಡ್ ಕರ್ವ್ ಇರೋದು ಗೊತ್ತಾಗಲ್ಲ.
ಈ ಒಂದು ಹಳ್ಳಿ ಸೈಡಲ್ಲಿ ಹೆಂಗೆ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ರೋಡ್ಗಳು ನೋಡು, ಒಂದು ಮನೆ ಇದೆ, ಅಷ್ಟು ಊರಿಂದ ಬಂದಾಗ ಒಂದು ಮನೆ, ಅದೆಲ್ಲ ಹೆಂಗಿದಾರೋ ಜನ ಒಂದು ಗೊತ್ತಾಗ್ತಾಯಿಲ್ಲ ಈ ಊರಲ್ಲಿ. ತುಂಬಾ ಭಯ ಅಷ್ಟೇ. ನೋಡೋಣ, ಏನಾದರೂ ಮಾಡಿ ಬೇಗ ನಾನು ರೋಡಿಗೆ ರೀಚ್ ಆಗಿಬಿಟ್ರೆ ಸಾಕಪ್ಪ ಅಂದ್ಕೊಂಡಿದ್ದೀನಿ. ಮೇನ್ ರೋಡಿಗೆ ರೀಚ್ ಆಗಿಬಿಟ್ರೆ ಅಟ್ಲೀಸ್ಟ್ ಸಾಕು. ನೋಡಿದೆ ಏನಿದು ಹಿಂಗೆ ಹೋಗ್ತೈತೆ, ವೈಸರಲ್ಲಿ ಏನೋ ಕಾಣಿಸ್ತಾ ಇದೆ ನನಗೆ, ಬಟ್ ಬ್ಲಿಂಕ್ ಮಾಡಿದ್ಮೇಲೆ ಏನೂ ಕಾಣಿಸ್ತಾ ಇಲ್ಲ. ಕೆಲವೊಂದು ನಿಮಿಷ ಇಲ್ಲೇ ಎಲ್ಲರ ಸೈಡ್ಗೆ ಹಾಕೊಂಬಿಡೋಣ ಅನ್ನಿಸ್ತಾ ಇದೆ. ಆದರೆ ಈ ಕಡೆ ಹಾಬ್ರಿ ಅಂತ ಬೇರೆ ಎದುರಿಸ್ಬಿಟ್ಟಿದ್ದಾರೆ, ಅದೊಂದು ಬೇರೆ ಭಯ ಆಗ್ತಾಯಿದೆ. ಏನು ಮಾಡಬೇಕಂತಲೇ ಗೊತ್ತಾಗ್ತಾಯಿಲ್ಲ. ಏನೋ ಒಂಥರ ಪಾಸ್ ಆದಂಗೆ ಆಗ್ತಾಯಿದೆ. ಆವಾಗಲೇ ನೋಡಿದೆ ಶ್ಯಾಡೋ, ಇವಾಗ ನೋಡಿದ್ರೆ ವೈಸರ್ ಕ್ಲೋಸ್ ಮಾಡಿಕೊಂಡೆ ಸ್ವಲ್ಪ ಧೂಳು ಅಂತ, ಏನೋ ಹೋದಂಗೆ ಆಗ್ತು. ಬಟ್ ತುಂಬಾ ಭಯ ಆಗ್ತಾಯಿದೆ. ಫಸ್ಟ್ ಟೈಮ್ ಎಲ್ಲಾದರೂ ಊರು ಸಿಕ್ಬಿಟ್ರೆ ಫಸ್ಟ್ ಒಂದು ಸ್ವಲ್ಪ ಹೊತ್ತು ಸೈಡ್ಗೆ ಹಾಕ್ಕೊಂಡ್ಬಿಡ್ತೀನಿ, ಆಗ್ತಿಲ್ಲ, ತುಂಬಾ ಭಯ ಆಗಿದೆ. ಏನು ಕಾಣಿಸ್ತಿಲ್ಲ ನೋಡಿ, ಫುಲ್ಲು ಕತ್ಲೆ. ಯಾವುದಾದ್ರು ಪ್ರಾಣಿ ಬಂದರೂ ಗೊತ್ತಾಗಲ್ಲ ಇತ್ತಕ್ಕೆ ಅಂತ, ಯಾವುದಕ್ಕೆ ಹೆದರ್ಕೋಬೇಕಂತಲೂ ಗೊತ್ತಾಗ್ತಾಯಿಲ್ಲ. ತುಂಬ ಅರಿವಲ್ಲ ಅನ್ನಿಸ್ತಿದೆ. ಫಸ್ಟು ನಾನು ಈಚೆ ಹೋಗ್ಬಿಟ್ರೆ ಸಾಕು ಅನ್ಸ್ಬಿಟ್ಟಿದೆ. ಏನಿದು ಯಾಕೋ ಫಾಗ್ ಲೈಟ್ ಬೇರೆ ಬ್ಲಿಂಕ್ ಆಗ್ತಾಯಿದೆ, ಏನಾಗ್ತಾಯಿದೆ ಅಂತಲೇ ಗೊತ್ತಾಗ್ತಿಲ್ಲ. ಯಪ್ಪ ತುಂಬಾ ಖುಷಿ ಆಗ್ತಾಯಿದೆ. ದೇವ್ರು ಸಿಕ್ತು ಯಾವುದೋ ಊರು. ಯಪ್ಪ ಈ ಊರು ಸಿಕ್ಕಿದ್ದಕ್ಕೆ ಹೆಂಗೋ ಪುಣ್ಯ. ಅವಾಗಿಂದ ನನಗಾಗಿದ್ದೀನಿ ಸರ್, ನಿಜವಾಗ್ಲೂ ನೆನಪ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಮಾತು ಕೂಡ ಬರ್ತಾಯಿಲ್ಲ. ಅದೆಲ್ಲ ನನ್ನ ಇಮ್ಯಾಜಿನೇಷನ್ ಬರ್ತಾಯಿದ್ರೆ ತುಂಬಾ ಭಯ ಆಗ್ತಿದೆ. ಫಸ್ಟು ನಾನು ಮೇನ್ ರೋಡ್ ಹೋಗಿ ರೀಚ್ ಆಗಿಬಿಟ್ರೆ ಸಾಕಪ್ಪ. ಇವತ್ತು ಈ ಊರಿಂದನೂ ಮುಂದೆ ಯಾವುದಾದ್ರೂ ಊರು ಸಿಗುತ್ತೋ ಅಥವಾ ಇದು ಕತ್ತೇನೋ ಏನು ಗೊತ್ತಾಗ್ತಿಲ್ಲ. ತುಂಬಾ ಗಾಡಿ ಓಡಾಡ್ತಿದೆ ಹೆಂಗೋ ಪುಣ್ಯಕ್ಕೆ. ಫಸ್ಟು ನಾನು ಮೇನ್ ರೋಡ್ ರೀಚ್ ಆಗಿಬಿಟ್ರೆ ಸಾಕು ಅಂತ ಇದ್ದೀನಿ ಅವಾಗಿಂದನೂ. ಆಲ್ಮೋಸ್ಟ್ ಮೇನ್ ರೋಡ್ ಹತ್ರ ಇದ್ದೀನಿ ಅಂತ ಅಂದ್ಕೊತಿದ್ದೀನಿ, ಯಾಕಂದರೆ ಇಷ್ಟೊಂದು ವೆಹಿಕಲ್ಸ್ ಓಡಾಡ್ತಿದೆ. ಅಂದರೆ ಯಾವುದೇ ಕಾರಣಕ್ಕೂ ಈ ಥರ ನೈಟಲ್ಲಿ ಮತ್ತೆ ಬರಬೇಕು ಅಂತಲೇ ಯೋಚನೆ ಮಾಡಲ್ಲಪ್ಪ, ಅಷ್ಟು ಭಯ ಆಗಿದೆ. ಏನೂ ಮಾಡೋಕ್ಕಾಗಲ್ಲ, ಎಕ್ಸ್ಪೀರಿಯೆನ್ಸ್ ಇರಲಿ ಅಂತ ಬಂದೆ. ತುಂಬಾ ಭಯ ಆಯಿತು. ತುಂಬ ವೆಹಿಕಲ್ಸ್ ಓಡಾಡ್ತಿದೆ, ಮೇನ್ ರೋಡ್ ಹತ್ರ ರೀಚ್ ಆಗ್ತಿದ್ದೀನಿ ಅನ್ನೋ ಒಂದು ಅನ್ನಿಸ್ತಿದೆ. ಮಾತು ಬರ್ತಾಯಿಲ್ಲ, ಯಾಕಂದರೆ ಆ ಶ್ಯಾಡೋ ಲೈಕ್ ನನ್ನ ಈ ಫಾಗ್ ಲೈಟ್ ಯಾವತ್ತೂ ಬ್ಲಿಂಕ್ ಆಗ್ತಿರೋದು, ಅದು ಬ್ಲಿಂಕ್ ಆಯಿತು ಅಂದಾಗಲಿ ಏನೋ ಒಂಥರ ಅನಿಸ್ತು. ಗೈಸ್, ಯಾರ್ಯಾರಿಗೆ ಈ ವಿಡಿಯೋದಲ್ಲಿ ಏನೇನಾದರೂ ಮಿಸ್ಟೇಕ್ಸ್ ಕಾಣಿಸಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬಿಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಯಾರ ಹತ್ರನೂ ಈ ಒಂದು ರೈಡ್ ಬಗ್ಗೆ ನಾನು ಹೇಳ್ಕೊಂಡಿಲ್ಲ, ಅಟ್ಲೀಸ್ಟ್ ಈ ಬ್ಲಾಗಲ್ಲಿ ಹೇಳಿದ್ದೀನಿ. ಯಾರೂ ನಂಬಲ್ಲ, ನನಗಂತೂ ಗೊತ್ತು. ಯಾಕಂದರೆ ನನ್ನ ಜೊತೆಲಿರೋ ಫ್ರೆಂಡ್ಸೇ ನಂಬಲ್ಲ, ಯಾಕಂದರೆ ನಾನು ಅವ್ರಿಗೆ ಇನ್ನೂ ಹೇಳ್ಕೊಂಡಿಲ್ಲ. ಆಗಿರೋ ಎಕ್ಸ್ಪೀರಿಯೆನ್ಸು ತುಂಬಾ ಭಯಪಡಿಸಿದೆ. ಫೈನಲಿ ಹೆಂಗೋ ನಾನು ಮೇನ್ ರೋಡಿಗೆ ಬಂದಿದ್ದೀನಿ. ಥ್ಯಾಂಕ್ ಯು ಗೈಸ್. ಈ ಒಂದು ವೀಡಿಯೋನ ಎಂಡ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದವರು. ಥ್ಯಾಂಕ್ ಯು ಗೈಸ್. ಈ ಒಂದು ವೀಡಿಯೋನ ಕಂಪ್ಲೀಟಾಗಿ ನೋಡಿದ್ದಕ್ಕೆ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ. ಬಾಯ್ ಗಾಯ್ಸ್.